ನೀರು ಬತ್ತೈತಿದ್ರಿಂದ ನೀರು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಅದಕ್ಕೆ ನಮ್ಮ ಅಣ್ಣನ ಡಾಂಗಲ್ ತಗೊಂಡು ಹೋಯ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ಸೊ ಗೈಸ್ ನೋಡಿ ಮೋಟ್ರ್ ಒಳಗೆ ಹೆಂಗೆ ಇರುತ್ತೆ, ಇದೇ ಮೋಟ್ರು. ಇದ್ರೊಳಗೆ ನೋಡಿ ವೈರಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಗೈಸ್ ನೋಡಿ ಕೈ ಏಟ್ ಮಾಡ್ಕೊಂಬಿಟ್ಟಿದ್ದೀನಿ. ಶೇಟ್ ಏನಿಲ್ಲ ಗೈಸ್. ಹೋಗೋಣ ಕಾರು ಪಾರ್ಕ್ ಮಾಡೋಕೆ. ಅಯ್ಯೋ 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 ಏನೋ ಏನೋ ಇದು ನೋಡಿ ಗೈಸ್. ಇದು ನಮ್ಮದು ಎಲ್ಲ ಫುಲ್ಲು ಬ್ಲಾಕೇಜ್ ಆಗಿತ್ತಲ್ಲ, ಸೊ ಅದಕ್ಕೆ ಹೊಸದು ತರಿಸ್ಬಿಟ್ಟು ಹಾಕಿದ್ದೀವಿ. ಅಲ್ಲಿ ಶಿಶಾ ಅಲ್ಲಡಿ ಅಲ್ಲಡಿ ಅಲ್ಲಡಿ. ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಮತ್ತೊಮ್ಮೆ ಮಗದೊಮ್ಮೆ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತು ನಿನ್ನೆ ಎಲ್ಲ ಗಣೇಶ ವಿಸರ್ಜನೆ ಎಲ್ಲ ಮುಗೀತು. ಸೊ ಇವತ್ತು ನಮ್ಮದು ಮನೆ ಹತ್ರ ಇದ್ದಿದ್ದು ಮೋಟ್ರೇನೋ ವರ್ಕ್ ಆಗ್ತಿರಲಿಲ್ಲ, ಓವರ್ಲೋಡ್ ಅಂತ ಬರ್ತಿತ್ತು. ಸೊ ಅದನ್ನು ಎತ್ತಕ್ಕೆ ಅಂತ ಮಿಷಿನ್ ಬಂದಿದೆ, ಜೀಪ್ ಮೋಟ್ರ್ ಎತ್ತ ಗಾಡಿ ಬಂದಿದೆ. ನೋಡಿ ಒಂದು ಎತ್ತುತ್ತಾ ಇದ್ದಾರೆ ಆಲ್ರೆಡಿ. ತುಂಬ ನಾಯ್ಸಿ ಇದೆ. ಸೊ ಅಲ್ಲಿಗೆ ಹೋಗೋದು ಬೇಡ, ಬನ್ನಿ ಬೇರೆ ಬಟ್ಟೆ ಹಾಕ್ಕೊಳ್ಳೋಣ, ಸುಮ್ಮನೆ ಗಲೀಜಾಗಿ ಹೋಗುತ್ತೆ ಆಮೇಲೆ. ಲೆಟ್ಸ್ ಗೋ. ಇನ್ನೂ ಈ ಕಡೆಗೆ ಬಂದು ಎತ್ತ ಬತ್ತಿ, ಇನ್ನೂ ಎತ್ತದಕ್ಕೆ. ಹ್ಞೂ ಎತ್ತೀರಿ ಈಗ ನೋಡೋಣ. ಎತ್ತಿ ಎತ್ತಿ. ಮೋಟ್ರ್ ಮೇಲೇನೆ ಬರ್ತಾಯಿಲ್ಲ, ಕಚ್ಕೊಬಿಟ್ಟೈತೆ. ಎಲ್ಲ ಕಚ್ಕೊಂಡೈತೆ. ಇದು ಸೆಂಟ್ರಿಗೆ ತರೋಕ್ಕಾಗಲ್ವೇನಾ? ತಗೋಬೋದು. ಹಾಂ ನೋಡಿ, ಅಲ್ಲಾಡ್ಬೋದು. ಅಲ್ಲಾಡ್ರಿ ನೋಡಿ. ಹಾಂ ಬರಲಿ 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 ನೋಡಿ. ನಾನು ಗುದ್ದಿದ್ಕೆ ಅದು ಸರಿಯಾಗಿ ಬತ್ತೈತೆ. ನಂಗೆ ಗುದ್ದಿದ್ಕೆ ಬತ್ತೈತೆ. ನೋಡಿ ಎಲ್ಲೋ ಟಚ್ ಆಗ್ತಿರ್ಬೇಕು. ಏನಕ್ಕೆ ಗೋಣಿಸಿಲ್ಲ? ಫೈನಲಿ ಮೋಟ್ರ್ ಮೇಲೆ ಬಂದಿದ್ದೀವಿ. ಅದೇನು ಪೈಪ್ ಹಾಕಿದ್ಯಾ ಬಜ್ ಅದಕ್ಕೆ? ಹಸಿರು ಕಲರು. ಹಾಂ ನೀರು ಬತ್ತೈತಿದ್ರಿಂದ ನೀರು ಸೊ ಗೈಸ್, ಇವಾಗ ನಾವು ಹಾಸನಿಗೆ ಬಂದಿದ್ವಿ. ಇದು ನಮ್ಮ ಶುಂಠಿಗೆ ಔಷಧಿ ತೊಗೊಂಡೋಗ್ಲಿಕ್ಕೆ. ಶುಂಠಿ ಔಷಧಿ ತೊಗೊಂಡ್ವಿ, ಬರ್ತಾವನೆ. ಲೆಟ್ಸ್ ಗೋ ಟು ಹೋಮ್ ಬ್ಯಾಕ್. ಗೈಸ್ ನೋಡಿ ನಮ್ಮ ಹಾಸನ ಗಣಪತಿ ಹೆಂಗಿದೆ. ಗಣಪತಿ ಹಬ್ಬ ಮುಗ್ದೋದ್ರೂ ಇಟ್ಟವ್ರೆ ಗಣಪತಿನ. ಆದರೂ ಚೆನ್ನಾಗಿ ಕ್ರೇಜ್ ಆಗಿದೆ.
ಗೈಸ್ ನೋಡಿ, ನಮ್ಮ ಗಣಪತಿಗೆ ಮಾಡ್ತಿದ್ವಿ ಸೇಮ್ ಡಿಸೈನು, ಇದನ್ನೇ ಕಾಪಿ ಮಾಡೋರು ಇಲ್ಲಿ ಬೊಮ್ಮೆನಹಳ್ಳಿ ಬಾಯ್ಸ್. ನೈಸ್ ಬಾಯ್ಸ್. ಸೊ ಗೈಸ್ ಇವಾಗ ಬಂದ್ವಿ ಮನೆಗೆ, ಔಷಧಿ ಎಲ್ಲ ತೊಗೊಂಡು ಇವಾಗ ಬಂದ್ವಿ. ಹಾಗೆ ನಮ್ಮಣ್ಣ ಸ್ಲಿಪ್ಪರ್ಗಳು ಮತ್ತು ಪಾನಿಪುರಿ ತಗೊಂಡ. ಲೆಟ್ಸ್ ಗೋ ಇನ್ಸೈಡ್. ಪಾನಿಪುರಿ ಪಾನಿಪುರಿ ಪಾನಿಪುರಿ. ಓ ಇಷ್ಟೊಂದು ಕವರ್ ಎಲ್ಲ ಯಾರು ಈಚೆಗೆ ಬರಕ್ಕಲ್ಲ ಅಂತಾರೆ, ಒಂದು ಗಾಡಿ ಸೌಂಡ್ ಆದ್ರೂ ಬರ್ತಾಯಿ. ಎಲ್ಲಾನು ಹೆಂಗ್ ಹಿಡ್ಕೊ ಬರಕಾಗತ್ತೆ? ಗಾಡಿ ಏನಂದಲ್ಲ, ರಿಪೀಟ್. ಐ ತೋರ್ಸು ಗುರು, ಅದು ಗಣೇಶನ ಐತೋ. ಆಗ್ಲಿ ಏನಾಯ್ತು ಗೊತ್ತಾ, ಆಗ್ಲಿ ಏನಾಯ್ತು ಗೊತ್ತಾ, ದೊಡ್ಡ ಗಣಪತಿ ಅದ ಫೋಟೋ ತೋರಿಸ್ದ. ಅದು ನಾನ್ ನೋಡ್ಬಿಟ್ಟು ನಮ್ದನು ಏನಂತ ಕಮೆಂಟ್ ಹೊಡ್ದ ಗೊತ್ತಾ, ಇವ್ರೇನಂದ್ರು ಆ ತರ ಗಣೇಶನ್ ತರ್ಸನ ಅಂದ್ರು. ಅದಕ್ಕೆ ಇವನೇನನ್ಬೇಕು ಡೈಲಾಗು ಹೇಳ್ ಮಚ್ಚ, ದುಡ್ಡು ಬೇಕಲ್ಲ. ಅಲ್ಲ ದುಡ್ಡು ಯಾರ್ ನಿಮ್ಮ ಅಪ್ಪ ಕೊಡ್ತಾನ, ನಿಮ್ಮಪ್ಪ ದುಡ್ಡು ಯಾರ್ ನಿಮ್ಮ ಅಪ್ಪ ಕೊಡ್ತಾನ. ನಮ್ ದೊಡ್ಡಣ್ಣ ಡೈಲಾಗು ಹೋಗಲಿ, ನಿಮ್ ದೊಡ್ಡಪ್ಪನ್ ಕೇಳು. ಈ ದೊಡ್ಡಣ್ಣ ಡೈಲಾಗು. ಓ ದೊಡ್ಡಣ್ಣನ್ ಡೈಲಾಗ ಹೇಳಿಲ್ವ ನೀನು? ಇಷ್ಟ ಗಂಟ ಈ ವಯ್ಯ ನಮ್ಗೆ ಹಿಂಸೆ ಕೊಡ್ತಿದ್ದ, ಕಾಲೆಸ್ದು ನಮ್ಮ ಮೇಲೆಲ್ಲ ಕಾಲು ಎಸೆಯೋದು ಎಲ್ಲ ಮಾಡ್ತಿದ್ದ. ಈಗ ನೋಡ್ರಿ ಕೋಳಿ ಕಾಲಾಟ. ನೀನ್ ನಿಂಗೆ ಹೇಳ್ತೀನಿ, ನನ್ ಮೇಲೆ ಬಿಡ್ಬಿಡ ಎದ್ದೇಳು. ಕಾಲು ಕಣ ಎಕ್ಸರ್ಸೈಸ್. ಸೊ ಗೈಸ್ ಇವಾಗ ನಮ್ಮ ಸಾಮಣ್ಣಂಗೆ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ, ಟಿಫನ್. ಹಾಗೆ ಪ್ಲಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಅದಕ್ಕೆ ನಮ್ಮ ಅಣ್ಣನ ಡಾಂಗಲ್ ತಗೊಂಡು ಹೋಯ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಕರೆಕ್ಟಾಗಿ ಸಿಗೋದೇ ಇಲ್ಲ. ನಾನು ಅಪ್ಡೇಟ್ ಮಾಡಬೇಕಂದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸಿಟಿ, ಅಲ್ಲಿಗೆ ಬರಬೇಕು. ಸೊ ಎಸ್, ವಿಡಿಯೋ ಅಪ್ಲೋಡ್ ಮಾಡೋಣ. ಪ್ಲಸ್ ಅದು ರಿಸ್ಟ್ ಬ್ಯಾಂಡ್ ತೊಗೊಂಡಿದ್ದೆ, ಅದೇನೋ ಕರೆಕ್ಟಾಗಿ ಆಗ್ತಾ ಇಲ್ಲ ಕೈಗೆ. ಸೊ ಅದೊಂದು ಚೇಂಜ್ ಮಾಡಿಸ್ಬೇಕು. ಬನ್ನಿ ಚೇಂಜ್ ಮಾಡಿಸುವ, ಇವಾಗ ಹೋಗೋಣ. ಇವಾಗ ನಮ್ಮ ಸಾಮಣ್ಣಂಗೆ ತಿಂಡಿ ಕೊಟ್ಟಾಗಿದೆ. ತಿಂಡಿ ಕೊಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪಾಜಿ ಜೊತೆ ಹೊರಗಡೆ ಹೋಗೋದಿದೆ ನೆಂಟ್ರ ಮನೆಗೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಗಾಡಿ ಬೇರೆ ಪೆಟ್ರೋಲೇ ಇಲ್ಲ, ಪೆಟ್ರೋಲ್ ಹಾಕ್ಸೋದೆ ಮರ್ತೋಗ್ಬಿಟ್ಟೆ. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಹಾಕ್ಸ್ಕೊಬರೋಣ. ಲೆಟ್ಸ್ ಗೋ ಹೋಮ್ ನೌ. ನೋಡಿ ನಮ್ಮದು ಮೋಟ್ರ್ ಪಂಪ್ ಒಳಗೆ ಹಿಂಗೆ ಕಲ್ಲೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ, ಅದಕ್ಕೆ ಪ್ರೆಷರ್ ಕಮ್ಮಿ ಆಗಿದ್ದು. ನೋಡಿ ನೋಡಿ ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ಇದು ಎಷ್ಟೊಂದು ಕಟ್ಟಾಗಿದೆ ನಮ್ಮದು. ನೋಡಿ ಇದು ಹೆಂಗೆ ಕಟ್ಟೆ ಆಗೋಗೈತಿ. ಹಾಗೆ ಇವಾಗ ಇದನ್ನೆಲ್ಲ ಸರಿ ಮಾಡಿಸ್ಬೇಕಾದ್ರೆ 14,000 ರೂಪಾಯಿ ಆಗುತ್ತೆ. ಸೊ ಗೈಸ್ ನೋಡಿ ಮೋಟ್ರ್ ಒಳಗೆ ಹೆಂಗೆ ಇರುತ್ತೆ, ಇದೇ ಮೋಟ್ರು. ಇದರೊಳಗೆ ನೋಡಿ ವೈರಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಪ್ಪ ಸೊ ಗೈಸ್ ಇವಾಗ ನಮ್ಮದು ದನಗಳು ಹಿಡ್ಕೊ ಹೋಗ್ತಾ ಇದ್ದೀನಿ ಮನೆ ಹತ್ರ. ಬಾ ಸಂಜೆ ಆಯ್ತಲ್ಲ. ಸೊ ಇವಾಗ ಇವೆಲ್ಲನೂ ಮನೆ ಕಡೆಗೆ ಹೊಡ್ಕೊಂಡು ಹೋಗ್ಬೇಕು. ಎಮ್ಮೆ ಹೋಗ ತೆಗಿ, ಇದು ಸಣ್ಣ ಎಮ್ಮೆ, ಅದು ದೊಡ್ಡ ಎಮ್ಮೆ. ಬಾ ಬನ್ನಿ ಮನೆ ಹತ್ರ ಹಿಡ್ಕೊಂಡು ಹೋಗೋಣ. ಗೈಸ್ ನೋಡಿ ಕೈ ಏಟ್ ಮಾಡ್ಕೊಬಿಟ್ಟಿದ್ದೀನಿ. ಶೇಟ್ ಏನಿಲ್ಲ ಗೈಸ್, ಇದು ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕೈ ಟ್ವಿಸ್ಟ್ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಈಗೀಗ ನೋವು ಜಾಸ್ತಿ ಆಗಿತ್ತು. ಸೊ ಹಂಗಾಗಿ ನಾನು ಡಾಕ್ಟ್ರನ್ನ ಕೇಳಿದೆ ಅದೇನಾದ್ರು ಟ್ವಿಸ್ಟ್ ಆಗಿದೆ ಏನು ಅಂತ. ಸೊ ಅವರು ಏನಿಲ್ಲ ಅಂತ ಹೇಳಿ ಪೇಯ್ನ್ ಕಿಲ್ಲರ್ ಕೊಟ್ಟರು. ಸೊ ಆ ಪೇಯ್ನ್ ಕಿಲ್ಲರ್ ತೊಗೊಂಡು ಅದು ಕಟ್ಕೊಡ್ತೀನಿ, ಅದು ಕಟ್ಕೊಳ್ಳಿ, ಅದು ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ ಹೇಗಾಗುತ್ತೆ ಏನು ಅಂತ.
ಅಷ್ಟೇ ಗೈಸ್, ಮನೆ ಕಳನ. ಇನ್ನೂ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋ ಕೆಲಸಗಳಿದ್ದಾವೆ. ವೀಡಿಯೋ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಸ್ಲೀಪ್. ಅಪ್ಪಾಜಿ ಮನೆ ಕೀ ಬಿಟ್ಬಿಟ್ಟು ಹೋಗೈತೆ. ಸೊ ಇವಾಗ ನಾನು ಮನೆ ಕೀ ತೊಗೊಂಡು ಹೋಗ್ತಾ ಇದ್ದೀನಿ ಕೆರೆ ಒಳಗೆ. ನೋಡಿ, ಇದೆ ಕೆರೆ, ನಮ್ಮೂರು ಕೆರೆ. ಇದರೊಳಗೆ ನಮ್ಮ ಗಣೇಶ ಬಿಟ್ಟಿದ್ದು. ನೋಡಿ, ಪೀಠ ಆಲ್ರೆಡಿ ಎಲ್ಲ ಈಚೆ ಬಂದುಬಿಟ್ಟೈತೆ. ಅಲ್ಲೊಂದು ಪೀಠ ಇದ್ದಿದೆ. ನಮ್ಮ ಮನೆ ನೋಡಿ, ಅಲ್ಲೇ ಕಾಣಿಸ್ತಿದೆ. ಮನೆಯಿಂದನೇ ಕೆರೆ. ನಮ್ಮ ಅಪ್ಪಾಜಿ ನೋಡಿ, ಕಳ್ಳ ಬತ್ತೈತೆ. ಮೇಲೆ ಕ್ಯೂ ಬಿಟ್ಟು ಹೋಗ್ತೀಯಾ? ಹಾಂ, ಅವು ಬೈತಿತ್ತು ಅಪ್ಪಾಜಿ, ಅವು ಬೈತಿತ್ತು. ಕೀ ಬಿಟ್ಟು ಹೋಗೋಷ್ಟು ಅವಸರ ಆಯ್ತು ಅಂತ. ಹೋಗ. ಲೆಟ್ಸ್ ಗೋ ಹೋಮ್. ನಾನು ಆಮೇಲೆ ಹೋಗ್ತೀನಿ ತೋಟದ ಹತ್ರ ಸಂಜೆ ಮೇಲೆ. ಈಗ ಹೋಗಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಮತ್ತೆ ಆಮೇಲೆ ಅಪ್ಲೋಡ್ ಮಾಡಬೇಕು. ನೋಡಿ, ನಮ್ಮ ಬಾಗುರಮ್ಮ ಕುರಿಮರಿಗೆ ಫುಡ್ ರೆಡಿ ಮಾಡ್ತಿದೆ. ಕುರಿಮರಿಗೆ ಫುಡ್ಡು. ನಮ್ಮೂರಲ್ಲಿ ಜೋರು ಮಳೆ ಬರ್ತಾ ಉಂಟು. ನೋಡಿ, ಕೆರೆಗೆ ನೀರು ಬಂದಿರೋದು ಉಂಟು. ಇಲ್ಲ ಗೈಸ್, ಅದು ಹಳೇ ನೀರು. ಹೊಸ ನೀರು ಬರಬೇಕು, ಇನ್ನೂ ಟೈಮ್ ಹಿಡಿಯುತ್ತೆ. ಜೋರು ಮಳೆ ಬರ್ತಾ ಉಂಟು. ನೋಡಿ ಗೆಳೆಯರು, ನಮ್ಮ ಅಣ್ಣ ಕಾರಲ್ಲೇ ಪಾರ್ಕ್ ಮಾಡೋಣ. ಆಮೇಲೆ ಪಾರ್ಕ್ ಮಾಡೋಣ. ಕಮ್ಮಿ ಆಯ್ತು ಅನ್ಸುತ್ತಲ್ವಾ ಮಳೆ? ಕಾರೊಳಗಿಂದ ನೋಡಿ ಹೆಂಗ್ ಬರ್ತೈತೆ ಮಳೆ. ಅಯ್ಯಯ್ಯಪ್ಪೋ. ಬನ್ನಿ ಇವಾಗ ನಮ್ಮ ಕಾರ್ನ ಪಾರ್ಕ್ ಮಾಡುವ. ಲೆಟ್ಸ್ ಪಾರ್ಕ್. ಬರ್ಬೇಕಲ್ಲ ಶೆಡ್ಡಿಗೆ ಹೊಡಿಯೋಣ ಗಾಡಿನ. ಶೆಡ್ಡಿಗೆ ಹೋಗೋಣ ಕಾರು ಪಾರ್ಕ್ ಮಾಡೋಕೆ. ಹೆಂಗೆ ಆಡಾಡ್ತೀನಿ ಅಷ್ಟೇ. ಮುಗಿತ್ತು ಅಷ್ಟೇ ಗಾಯ್ಸ್. ಮನೆಗೆ ಎಷ್ಟು ಚಿಕ್ಕ ಚಿಕ್ಕ ಕಪ್ಪೆ ಎಲ್ಲ ಹಿಂಗೆ ಎದ್ದವೆ. ಮಣ್ಣೊಳಗೆ ಬೆಚ್ಚಿಕೊಂಡಿರ್ತಾನೆ. ಇವಾಗ ಎದ್ದಿರ್ತಾವೆ ನೋಡಿ. ಕಪ್ಪೆ 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 ಸಣ್ಣ ಸಣ್ಣ ಕಪ್ಪೆ ಮಳೆಗೆ ಬಂದ್ಬಿಡ್ತಾವೆ ಈಚೆ ಗೋಡಿಯಿಂದ. ಸೊ ಗೈಸ್ ನೋಡಿ, ನಮ್ಮ ಧನು ಶೇಖ್ ಅಬ್ದುಲ್ಲಾ ಗಾಡಿ ಶೇಕ್ ಮಾಡ್ತು. ಅದು ನೋಡಿ ಗೈಸ್ ಹೆಂಗ್ ಶೇಕ್ ಆಗುತ್ತೆ ಗೊತ್ತಾ? ಒಂದು ಹಿಂಗೆ ಗಡ 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 ಅಂತ ವೈಬ್ರೇಷನ್ ಆಗುತ್ತೆ ಒಂದು ಗಾಡಿ. ಇವಾಗ ಹ್ಯಾಂಡ್ ಪೋಸ್ಟಿಗೆ ಬಂದಿದ್ವಿ ಜಸ್ಟ್ ಫಾರ್ ಫನ್ ಅಷ್ಟೇ. ಇವನೇನು ಗೊಬ್ಬರ ಎಲ್ಲ ತಗೋಬೇಕಿಂತಂತೆ ನಾಳೆ ಜೋಳ ಹಾಕೋದಕ್ಕೆ. ಹಾ, ಇದು ಫನ್ ಅಲ್ಲ, ಅದೇ ವಾಯ್ಸ್ ಕೇಳ್ತಲ್ಲ ಬಿಡು, ಗಾಳಿ ಸೌಂಡ್ ಬರ್ತೈತೆ. ಅದೇ ನಾಳೆ ಧನುವರು ಜೋಳ ಎಲ್ಲ ಹಾಕ್ತಾರಂತೆ. ಸೊ ಹಂಗಾಗಿ ಎಲ್ಲ ಬೀಜ ಮತ್ತೆ ಗೊಬ್ಬರ ತಗೊಂಡೋಗಕ್ ಬಂದಿದ್ವಿ. ಇಲ್ಲ ನೋಡಿ ಹೆಂಗ್ ಕಾಲಾಡ್ತೈತೆ. ಅಯ್ಯೋ 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 ಅಯ್ಯೋ, ಏನೋ ಇದು. ಇಲ್ಲ ಗೈಸ್, ಅದು ವೀಲ್ ಅಲೈನ್ಮೆಂಟ್ ಹೋಗಿದೆ ನೋಡಿ. ಈಗ ಸರಿ ಆಯ್ತು. ಎರಡೆರಡು ಚೀಲ ನೋಡಿ. RTO ದವ್ರು ಯಾರು ನೋಡ್ತಿದ್ರೆ ಬನ್ನಿ ಮನೆಗೆ ಹೋಗೋಣ. ಸಾಕು, ಚಳಿ ಹೊಡಿತೈತೆ. ಏನೋ ಏನಿಲ್ಲ. ನೋಡಿ ಗೈಸ್, ಇದು ನಮ್ಮದು ಎಲ್ಲ ಫುಲ್ಲು ಬ್ಲಾಕೇಜ್ ಆಗಿತ್ತಲ್ಲ. ಸೊ ಅದಕ್ಕೆ ಹೊಸದು ತರಿಸ್ಬಿಟ್ಟು ಹಾಕಿದ್ದೀವಿ ನೋಡಿ. ಹೊಸ ಇಲ್ಲಿದ್ದಾವೆ, ಹೊಸ ಹಾಕಿ ಫಿಟ್ ಮಾಡಿದ್ದಾರೆ ಆಲ್ರೆಡಿ. ಈ ಥರದ್ದು 16 ಸ್ಟೇಜ್ ಪಂಪ್ ನಮ್ಮದು. ಇಲ್ಲಿಂದ ಲೆಕ್ಕ ಹಾಕೊ ಬಂದರೆ 16 ಇದ್ದಾವೆ.
ಇದನ್ನೆಲ್ಲ ಹಾಕ್ಬಿಟ್ಟು ಇದೆ ನೋಡಿ ಮೆಕ್ಯಾನಿಸಮ್. ಇದು ಒಳಗಡೆ ರೊಟೇಟ್ ಆಗುತ್ತೆ ಹಿಂಗೆ, ಪಂಪು ಒಳಗಡೆ ಹಿಂಗೆ ರೊಟೇಟ್ ಆದಾಗಲೇ ಮೇಲೆ ವಾಟರ್ ಪುಷ್ ಆಗುತ್ತೆ. ನನಗೂ ಈಗಲೇ ಗೊತ್ತಾಗಿದ್ದು. ಏನೇನೋ ಮೆಕ್ಯಾನಿಸಮ್ ಇದೆ ಇದರಲ್ಲಿ. ಇದು ಫೈನಲ್ ಟಾಪ್ಗೆ ಹಾಕ್ತಾರೆ, ಇದು ಟಾಪ್ಗೆ ಹಾಕೋದು. ಇನ್ನೂ ಒಂದು ಇದೆ, ಇದು ಹಾಕ್ಬಿಟ್ಟು ತಗೊಂಡೋಗೋದೆ ಊರಿಗೆ. ಹಚ್ಕೋ. ಕ್ಲೋಸ್ ಮಾಡಿದ್ರೆ ಇನ್ನೊಂದು ಡೋಲು ಬೋಲ್ಟ್ ಹಾಕಿದ್ರಲ್ಲ. ವಿಷಯ ಬರೋದು. ಸೊ ಗೈಸ್, ನಮ್ಮದು ಮೋಟ್ರ್ ಎಲ್ಲ ರೆಡಿ ಆಗೋಯ್ತೆ. ಬರೀ ನಮ್ಮ ಚೊಟ್ಟಪ್ಪ ಇಲ್ಲೇ ಐತೆ. ಬನ್ನಿ ತೋರಿಸ್ತೀನಿ ಹೆಂಗೆ ಹೋಗ್ತಿದೆ ಪ್ರೆಷರ್ ಆಗಿ. ಹೆಂಗೆ ಹೋಗ್ತೈತೆ ಈಗ ಬಿಟ್ಟಿರೋದಲ್ವ, ಅದಕ್ಕೆ ಸ್ವಲ್ಪ ಬ್ರೌನಿಶ್ ಆಗಿದೆ ನೀರು. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಬರುತ್ತೆ. ಗೈಸ್ ನೋಡಿ, ನಮ್ಮ ಮನೆ ಒಳಗೆ ಇಲಿ ಮರಿ ಕಾಣಿಸ್ತಾನೆ ಇಲ್ವಲ್ಲ ಪಚ್ಚಿ? ಎಲ್ಲೈತೆ ಗೈಸ್? ನೋಡಿ ನಮ್ಮ ಮನೆ ಒಳಗೆ ಇಲ್ಲಿ ಇರು ಇರು. ಅವನ ಅಜ್ಜಿನ ಬಡಿಯ ಕಾಣಿಸ್ತಾನೆ ಇಲ್ಲ. ಹೂ ಅಲ್ಲಿ ಶಿಷ್ಯ ಅಲ್ಲಡಿ ಅಲ್ಲಡಿ ಅಲ್ಲಡಿ. ಹೋಗು ಬಿಸಾಕ್ ಹೋಗು, ಹೊಡಿಬೇಡ ಕೆರವಳಿ ಕೇಶಿ.